ಬ್ಯಾಕ್ ಇನ್ನು ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು ಮಳೆ ತುಂಗಭದ್ರಾ ಜಲಾಶಯಕ್ಕೆ ಒಳ ಹರಿವು ಶೂನ್ಯ. ತುಂಬಿ ತುಳುಕಬೇಕಾಗಿದ್ದ ಜಲಾಶಯದ ಒಡಲು ಇವತ್ತು ಖಾಲಿ ಖಾಲಿ. ತುಂಗಭದ್ರಾ ಜಲಾಶಯಕ್ಕೆ ಒಳ ಹರಿವು ಶೂನ್ಯ. ತುಂಬಿ ತುಳುಕಬೇಕಿದ್ದ ಜಲಾಶಯದ ಒಡಲು ಅರ್ಥಾತ್ ಅದರ ಉದರ ಖಾಲಿ ಖಾಲಿ. ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಬಳಿಕವೂ ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ರೈತರಲ್ಲಿ ಆತಂಕ. ತೆಲಂಗಾಣ, ಆಂಧ್ರದ ಲಕ್ಷಾಂತರ ರೈತರಿಗೆ ನೀರಿನ ಚಿಂತೆ ಕಾಡುತ್ತಿದೆ. ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ, ನೀರಿನ ಹರಿವು ಸ್ಥಗಿತಗೊಂಡಿದೆ. ಕಳೆದ 10 ದಿನಗಳಿಂದ ಜಲಾಶಯಕ್ಕೆ ಒಳ ಹರಿವು ಇಲ್ಲ. ಕಳೆದ ವರ್ಷ 50 ಟಿಎಂಸಿ ನೀರು ಈ ಬಾರಿ ಕೇವಲ 9 ಟಿಎಂಸಿ ಆಗಿ ಬದಲಾಗಿದೆ. ಒಳಹರಿವು ಜಲಾಶಯಗಳಿಗೆ ಒಳಹರಿವು ಅಂತ ಇರ್ತವೆ. ಈಗ ಉಕ್ಕಿ ಹರಿತಾ ಇರುವಂತಹ ನದಿ ನೀರುಗಳು, ಸೊ ಇವೆಲ್ಲದರ ಬಗ್ಗೆ ನೋಡಿ. ತುಂಗಭದ್ರಾ ಜಲಾಶಯದ ಒಡಲು ಒಣಗೋಗೋದು ಅಂದರೆ ರೈತರು ಎದೆ ಮೇಲೆ ಕೈ ಇಟ್ಕೊಬಿಡ್ತಾರೆ. ಎಸ್, ಇನ್ನು ನಮ್ಮ ಪ್ರತಿನಿಧಿ ಭೀಮರಾವ್ ಈ ಬಗ್ಗೆ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕದ ಜೀವನಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯ ಈಗಾಗಲೇ ಖಾಲಿ ಆಗುವಂತಕ್ಕೆ ಕೂಡ ಬಂದಿರುವಂತದ್ದು. ನಾವು ತುಂಗಭದ್ರಾ ಜಲಾಶಯದ ಹಿಂಭಾಗದಲ್ಲಿ ಇರುವಂತದ್ದು, ಅಂದ್ರೆ ಹಿನ್ನೀರಿನಲ್ಲಿ ಇರುವಂತದ್ದು ನಾವು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇವೆ ಲೈವ್ ಆಗಿ. ಈ ಜಲಾಶಯದ ಪರಿಸ್ಥಿತಿ ಹೇಗಿದೆ ಅಂತಂದೇಳಿ ನಿಮ್ಮುಂದ ಒಂದು ನೈಜ ವರದಿಯನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ನಮ್ಮ ಫ್ರೀಡಂ ಟಿವಿ ಕೂಡ ಮಾಡುವಂತದ್ದು. ಆದ್ರೆ ನಾವು ಜಲಾಶಯದ ಹಿನ್ನೀರಿನಲ್ಲಿ ಇರುವಂತದ್ದು. ಈಗ ಈ ಒಂದು ಜಲಾಶಯ 105 ಟಿಎಂಸಿ ಸಾಮರ್ಥ್ಯ ಹೊಂದಿರತಕ್ಕಂತ ತುಂಗಭದ್ರಾ ಜಲಾಶಯ ಆಗಿರುವಂತದ್ದು. ಆದ್ರೆ ಈಗ ಸದ್ಯದಲ್ಲಿ ಕೇವಲ 9 ಟಿಎಂಸಿ ಮಾತ್ರ ನೀರು ಶೇಖರಣೆ ಆಗಿರುವಂತದ್ದು. ಆದ್ರೆ ಇಂದಿನ ವರ್ಷಕ್ಕೆ ನಾವು ನೋಡೋದಾದ್ರೆ 50 ರಿಂದ 60 ಟಿಎಂಸಿ ನೀರು ಈಗಾಗಲೇ ಶೇಖರಣೆಗೊಂಡಿತ್ತು. ಈ ಬಾರಿ ಮುಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ಇವತ್ತು ನಿಜವಾಗ್ಲೂ ಕೂಡ ರೈತರು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಆದ್ರೆ ವಿಜಯನಗರ ಜಿಲ್ಲೆಯಾದ್ಯಂತ 2,97,000 ಹೆಕ್ಟೇರ್ ಪ್ರದೇಶ ಕೂಡ ಇವತ್ತು ಇದು ಭೂಮಿ ಇರುವಂತದ್ದು. ಆದ್ರೆ ಅದರಲ್ಲಿ ಕೇವಲ 27,000 ಹೆಕ್ಟೇರ್ ಪ್ರದೇಶ ಮಾತ್ರ ಬಿತ್ತನೆಯನ್ನ ಮಾಡಿದ್ದಾರೆ. ಆದ್ರೆ ಈಗ ಮುಂಗಾರು ಕೈ ಕೊಟ್ಟದ್ರಿಂದ ರೈತರು ಕೂಡ ಒಂದು ನಿಜವಾಗ್ಲೂ ಕೂಡ ಒಂದು ಆತಂಕದಲ್ಲಿ ಶುರುವಾಗಿದ್ದಾರೆ. ಒಂದ್ ಕಡೆ ಏನೋ ಈಗಾಗಲೇ ರೈತರು ಕೂಡ ಈ ಮುಂಗಾರು ಕೈ ಕೊಟ್ಟದ್ರಿಂದ ರೈತರಿಗೆ ಅನುಕೂಲ ಆಗ್ಲಿ ಅಂತಂದೇಳಿ ಮೋಡ ಬಿತ್ತನೆ ಮಾಡುವ ಕೆಲಸ ಮಾಡ್ಬೇಕಂತಂದೇಳಿ ರೈತ ಸಂಘಟನೆಯ ಮುಖಂಡರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಜಲಾಶಯವನ್ನ ನೆಚ್ಚಿಕೊಂಡಿರ್ತಕ್ಕಂಥ ಏನು 3 ರಾಜ್ಯಗಳ ಏನು ರೈತರು ಇದ್ದಾರೆ, ನಿಜವಾಗ್ಲೂ ಕೂಡ ಒಂದು ಆತಂಕಕ್ಕೆ ಕೂಡ ಇವತ್ತು ಒಳಗಾಗಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಯಾಕಂತಂದ್ರೆ ಈ ಒಂದು ಜಲಾಶಯ ಈಗಾಗಲೇ 9 ಟಿಎಂಸಿ ಮಾತ್ರ ನೀರು ಶೇಖರಣೆ ಇರುವಂತದ್ದು. ಇದರಲ್ಲಿ ಈ ಒಂದು ಜಲಾಶಯ ನೆಚ್ಚಿಕೊಂಡಿರ್ತಕ್ಕಂಥ ಖಾಸಗಿ ಕಾರ್ಖಾನೆಗಳು ಏನಿದಾವೆ, ಈ 9 ಟಿಎಂಸಿ ಅಲ್ಲಿ ನೀರನ್ನ ಬಳಕೆ ಮಾಡ್ಕೊಳ್ತಾ ಇದಾವೆ. ಆದ್ರೆ ಇದೇ ರೀತಿ ಮುಂದುವರಿತಂತ ಅನ್ನೋದಾದ್ರೆ ಇಲ್ಲಿ ಕುಡ್ಲಿಕ್ಕೆ ಕೂಡ ನೀರಿನ ತಾತ್ಸಾರ ಮತ್ತು ಸಮಸ್ಯೆ ಆಗುವಂತದ್ದು. ಆದ್ರೆ ಹಾಗಾಗಿ ರೈತ ಮುಖಂಡರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಈ ಒಂದು ಜಲಾಶಯದ ನೀರೇನಿದೆ ಕುಡ್ಲಿಕ್ಕಾಗಿ ಶೇಖರಣೆ ಮಾಡಬೇಕು ಮತ್ತು ಜೊತೆಗೆ ಈ ಒಂದು ಖಾಸಗಿ ಕಾರ್ಖಾನೆಗಳಿಗೆ ನೀರನ್ನ ಒದಗಿಸುವುದನ್ನ ಕಡಿಮೆ ಮಾಡಬೇಕು. ಯಾಕಂತಂದ್ರೆ ಈಗಾಗಲೇ ಈ ವರ್ಷ ಮಳೆಗಾಲ ಕಡಿಮೆ ಆಗ್ತಿದೆ ಅಂತಂದೇಳಿ ಕೂಡ ಆ ಇಲಾಖೆ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಹಾಗೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ಜಲಾಶಯದಲ್ಲಿ ಸಂಪೂರ್ಣವಾಗಿ ನೀರು ಖಾಲಿ ಆಗುವಂತಕ್ಕೆ ಬಂದಿದೆ. ಕುಡ್ಲಿಕ್ಕಾಗಿ ಮೊದಲೇ ಆದ್ಯತೆಯಾಗಿ ಶೇಖರಣೆ ಮಾಡಿ ಉಳಿಸಬೇಕಾಗಿರುವಂತದ್ದು. ಬೇರೆ ಬೇರೆ ಖಾಸಗಿ ಕಾರ್ಖಾನೆಗಳಿಗೆ ಕೊಡೋದನ್ನ ನಿಲ್ಲಿಸ್ಬೇಕಂತಂದೇಳಿ ರೈತ ಪರ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.